ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಬನ್ನಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಮೊದಲಿಗೆ ಎಲ್ಲರೂ ಕೂಡ ಊಟಕ್ಕೆ ಕೂತ್ಕೊಂಡಿರ್ತಾರೆ. ಆಗ ಆದಿ ಅವರು ಏನಪ್ಪ ಕಿಶನ್ ತುಂಬ ನಾಚ್ಕೋತಾ ಇದೆಯಾ ಅಂತ ಹೇಳಿಬಿಟ್ಟು ಅವ್ನು ತುಂಬ ಕಿಂಡಲ್ ಮಾಡ್ತಾ ಇರ್ತಾರೆ. ಆಗ ಭಾಗ್ಯವ್ರು ಹೇಳ್ತಾರೆ ಹೌದು ಆದಿ ಅವರೇ, ಇದಕ್ಕೆ ಮೇಲೆ ಬಂದು ಅವ್ರಿಗೆಲ್ಲ ನಾಚಿಕೆ ಪಡೋದೇ ಕೆಲಸ ಅಂತ ಹೇಳ್ತಾ ಇರ್ತಾರೆ. ಆಗ ಕಿಶನ್ ಹೇಳ್ತಾರೆ, ಈ ಥರ ಮದುವೆಗಳಲ್ಲಿ ಸ್ವೀಟೆಲ್ಲ ತಿನ್ನಿಸೋವಂಥ ಶಾಸ್ತ್ರಗಳಿರ್ತಾರೆ, ಅದೆಲ್ಲ ಮಾಡೋದಿಲ್ವ ಅಂತ ಕೇಳ್ತಾ ಇರ್ತಾರೆ. ಆಗ ಎಲ್ಲರೂ ಓ ಹೌದಾ, ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಫೋಟೋಗ್ರಾಫರ್ ಬನ್ನಿ ಇಲ್ಲಿ ಫೋಟೋ ತೆಗೀರಿ ಅಂತ ಹೇಳಿಬಿಟ್ಟು ಕರೆದ್ಬಿಟ್ಟು ಕಿಶನ್ ನೀನು ಫಸ್ಟು ಪೂಜಾಗೆ ತಿನ್ನಿಸು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕಿಶನ್ ಅವರು ಖುಷಿಯಾಗಿ ಪೂಜೆಗೆ ಸ್ವೀಟ್ ತಿನ್ನಿಸ್ತಾರೆ. ಹಾಗೆ ಪೂಜೆಗೂ ಹೇಳ್ತಾರೆ ಕಿಶನ್ಗೆ ಸ್ವೀಟ್ ತಿನ್ನಿಸು ಅಂತ ಹೇಳ್ತಾ ಇರ್ತಾರೆ. ಸರಿನಪ್ಪ ನೀನು ಕೇಳಿ ಶಾಸ್ತ್ರ ಮಾಡಾಯ್ತು, ಈಗಾದರೂ ಊಟ ಮಾಡು ಅಂತ ಹೇಳ್ತಾರೆ. ಆಗ ಸುನಂದ ಅವರು ಭಾಗ್ಯ ನಾನು ಏನಾರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗ್ಬಿಟ್ಟು ಭಾಗ್ಯನ ತಪ್ಕೊಂಡ್ಬಿಟ್ಟು ಅಳ್ತಾ ಇರ್ತಾರೆ. ಆಗ ಭಾಗ್ಯ ಕೇಳ್ತಾರೆ, ಯಾಕಮ್ಮ ಏನಾಯ್ತಮ್ಮ, ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಸುನಂದ ಅವರು ನನಗೆ ಕ್ಷಮಿಸ್ಬಿಡು ಭಾಗ್ಯ, ಪೂಜಾ ಮದುವೆ ಸ್ಟಾರ್ಟ್ ಆದಾಗಿಂದ ನಾನು ನಿನ್ನ ತುಂಬ ಬೇಜಾರು ಮಾಡ್ತಾ ಇದ್ದೀನಿ, ನಿನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಇಲ್ಲ ಅಂತ ವಿಚಾರ ಕೂಡ ನಾನು ಯೋಚನೆ ಮಾಡಿರಲಿಲ್ಲ. ಅಮ್ಮ ನೀನು ನನಗೇನು ಬೇಜಾರು ಮಾಡಿಲ್ಲಮ್ಮ, ನೀನು ಈ ಥರ ಅಳಬೇಡ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾರೆ. ನನಗೆ ಗೊತ್ತು ಭಾಗ್ಯ, ನಾನು ನಿನಗೆ ತುಂಬ ನೋವು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನನ್ನ ಮನಸ್ಸಲ್ಲಿ ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಭಾಗ್ಯ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾರೆ. ಅಮ್ಮ ನೀನೇನು ಅಂತ ನನಗೆ ಗೊತ್ತು ಅಮ್ಮ, ನಾನು ಯಾಕಮ್ಮ ಬೇಜಾರು ಮಾಡ್ಕೊಳ್ಳಿ, ನೀನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನಾನು ಪೂಜೆ ಇಬ್ಬರು ಚಿಕ್ಕವರಿದ್ದಾಗ ನೀನು ಬಂದು ತಿಂಡಿರ ತೊಗೊಂಡು ಬರ್ತಿದ್ದೆ ಅಲ್ವಮ್ಮ, ಆಗ ನಾವಿಬ್ಬರು ಕೂಡ ಎಷ್ಟು ಜಗಳ ಆಡ್ತಾಯಿದ್ವಿ. ಆಗ ನೀನೇ ಅಂತಿದ್ದೆ ಭಾಗ್ಯ ನೀನು ದೊಡ್ಡೋಳು, ನೀನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರಿ ಅಲ್ವಮ್ಮ, ಅದು ನೀವು ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇದ್ರ, ಇಲ್ಲ ತಾನೇ, ಅದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಮ್ಮ, ಅಳಬೇಡಿ, ದಯವಿಟ್ಟು ನೀವು ಅಳಬೇಡಿ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಪೂಜಾ ಎಂಗೇಜ್ಮೆಂಟ್ ಆದಾಗಿಂದ ಒಂದ್ರ ಮೇಲೊಂದು ಸಮಸ್ಯೆ ಬರ್ತಾ ಇತ್ತಲ್ವ, ಅದನ್ನು ಹೇಗೆ ಹೇಳ್ಕೊಬೇಕಂತ ನನಗೆ ಗೊತ್ತಿರಲಿಲ್ಲ ಭಾಗ್ಯ, ಅದು ಕೋಪದ ರೂಪದಲ್ಲಿ ನನಗೆ ಹೊರಗಡೆ ಬರ್ತಾಯಿತ್ತು ಅಂತ ಹೇಳ್ತಾ ಇರ್ತಾರೆ. ಅಮ್ಮ ಅದೆಲ್ಲ ಏನು ಬೇಜಾರಿಲ್ಲ ಅಮ್ಮ, ದಯವಿಟ್ಟು ನೀನು ಹಂಗೆಲ್ಲ ಅನ್ಕೊಳಕ್ಕೆ ಹೋಗಬೇಡ, ಈ ಮದುವೆ ಎಲ್ಲರೂ ಸೇರಿ ಮಾಡಿರೋದು ಅಂತ ಹೇಳ್ತಾ ಇರ್ತಾರೆ. ಆಗ ಸುನಂದ್ ಅವರು ಇಲ್ಲ ಭಾಗ್ಯ, ಈ ಮದುವೆ ನಿನ್ನಿಂದ ಮಾತ್ರ ಆಗಿರೋದು ಅಂತ ಹೇಳ್ತಾ ಇರ್ತಾರೆ. ನನಗೆ ಗಂಡು ಮಗ ಇಲ್ಲ, ನನ್ನ ಗಂಡು ಮಗ ಇಲ್ಲ ಅನ್ನೋ ನೋವನ್ನ ನೀನು ನನಗೆ ನೀಗಿಸಿದ್ಯಾ ಭಾಗ್ಯ, ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಕೇಳ್ತಾ ಇರ್ತಾರೆ. ಅಮ್ಮ ನಾನು ನೀನು ಎತ್ತ ಮಗಳಮ್ಮ, ನನ್ನ ನೀನಲ್ಲದೆ ಇನ್ಯಾರಮ್ಮ ಬೈತಾರೆ, ನೀನು ಆ ಥರ ಎಲ್ಲ ಯೋಚನೆ ಮಾಡಬೇಡಮ್ಮ, ಇನ್ಯಾವತ್ತೂ ಕೂಡ ನೀನು ಈ ಥರ ಎಲ್ಲ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಕುಸುಮ ಅವರೆಲ್ಲನೂ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಸುನಂದ ಅವ್ರ ಮಾತು ಮಾತ್ರ ಹೊರಟಾದ್ರೆ ಮನಸ್ಸು ಮಗು ಥರ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಪೂಜನ ತಾಯಿ ಮನೆಯಿಂದ ಗಂಡನ ಮನೆ ಕಳ್ಸೋದಕ್ಕೋಸ್ಕರ ಶಾಸ್ತ್ರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಆಗ ಭಾಗ್ಯವ್ರು ಹೇಳ್ತಾರೆ, ಪೂಜಾ ನೀನು ಆ ಮನೆ ಸೊಸೆ ಮಾತ್ರ ಅಲ್ಲ, ಮನೆ ನಂದಾ ದೀಪ ಕೂಡ, ಆ ದೀಪ ಯಾವತ್ತು ಕೂಡ ನೀನು ಬೆಳಗ್ತಾನೆ ಇರಬೇಕು, ಕಷ್ಟ ಬಂದರೂ ಸುಖ ಬಂದರೂ ನೀನು ಆ ಮನೆಯಲ್ಲಿ ಅನುಸರಿಸ್ಕೊಂಡು ಹೋಗಬೇಕು. ಆಗ ಲಕ್ಷ್ಮಿ ಹೇಳ್ತಾರೆ, ಚಿಂತೆ ಮಾಡಬೇಡ ಪೂಜಾ, ಎಲ್ಲನೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಕಿಶನ್ ಅವರು ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನಾನು ಖಂಡಿತ ಕಾಪಾಡ್ಕೋತೀನಿ, ನೀವೇ ಆಶ್ಚರ್ಯ ಪಡ್ತೀರಾ, ನಾನು ಆ ಥರ ಪೂಜೆನ ನೋಡ್ಕೋತೀನಿ, ನೋಡ್ತಾ ಇರಿ ಅಂತ ಹೇಳ್ತಾನೆ. ಆಗ ಪೂಜೆನ ಕರ್ಕೊಂಡು ಅವ್ರು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ.